ಯಶ್ ಕಷ್ಟಗಳ ಕಡಲನ್ನು ಗೆದ್ದು ರಾಕಿ ಭಾಯ್ ಆದ ಹುಡುಗನ ಸಾಹಸಗಾಥೆ. ಕೆಜಿಎಫ್ ಸಿನಿಮಾದಲ್ಲಿ ಏನ್ ಮಾಡ್ಬೇಕೋ ಅದನ್ನ ಮಾಡೇ ತೀರ್ಬೇಕು ಎಂದು ಸಾರುವ ರಾಕಿ ಭಾಯ್ ಪಾತ್ರಕ್ಕೂ ನಿಜ ಜೀವನದ ಯಶ್ಗೂ ಯಾವುದೇ ವ್ಯತ್ಯಾಸವಿಲ್ಲ. ನಮಗೆ ಸಿಗೋದು ಒಂದೇ ಜೀವನ, ಅದನ್ನು ನಮಗೆ ಬೇಕಾದಂತೆ ಜೀವಿಸಬೇಕು ಎಂಬ ಗಟ್ಟಿ ನಂಬಿಕೆಯೇ ಅವರ ಯಶಸ್ಸಿನ ಮೊದಲ ಹೆಜ್ಜೆ. ಜನ ಅದನ್ನು ಹಠ ಎಂದರೂ ಸರಿ, ಸಾಧನೆಯ ಹಾದಿಯಲ್ಲಿ ಒಳ್ಳೆಯ ವಿಚಾರಕ್ಕಾಗಿ ಆ ಹಠವಿರಲೇಬೇಕು ಎಂಬುದು ಅವರ ಬಲವಾದ ಅಭಿಪ್ರಾಯ. ಆದರೆ ಈ ಹಠ ಮತ್ತು ಧೈರ್ಯ ಅವರಿಗೆ ಸುಲಭವಾಗಿ ಬಂದಿದ್ದಲ್ಲ. ಬಾಲ್ಯದಲ್ಲಿ ಯಶ್ ಅತಿಯಾದ ತುಂಟ ಹುಡುಗನಾಗಿದ್ದರು. ಶಾಲೆಯಲ್ಲಾಗಲಿ ಕಾಲೇಜಿನಲ್ಲಾಗಲಿ ಅಪ್ಪ ಅಮ್ಮನಿಗೆ ಸಾಲು ಸಾಲು ತಲೆನೋವು ಕೊಡುತ್ತಿದ್ದರು. ಅವರ ಹಠಕ್ಕೆ ಮನೆಯಲ್ಲಿ ಪೆಟ್ಟಿನ ಸುರಿಮಳೆಯಾಗುತ್ತಿತ್ತು. ಅವರ ತಂದೆ ಬಸ್ ಡ್ರೈವರ್ ಆಗಿದ್ದರು ಮತ್ತು ನಿಯಮಗಳ ವಿಷಯದಲ್ಲಿ ಅತಿಯಾದ ಶಿಸ್ತಿನ ಮನುಷ್ಯರಾಗಿದ್ದರು. ಶಾಲೆಯಿಂದ ಬರುವುದು 10 ನಿಮಿಷ ತಡವಾದರೂ ಪೊಲೀಸರಂತೆ ಗಾಡಿ ತೆಗೆದುಕೊಂಡು ಹುಡುಕಿಕೊಂಡು ಬಂದು ಬಿಡುತ್ತಿದ್ದರು. ಗೆಳೆಯರೆಲ್ಲ ಅವರನ್ನು ಟೈಗರ್ ಎಂದೇ ಕರೆಯುತ್ತಿದ್ದರು. ಅನೇಕ ಬಾರಿ ಎಲ್ಲರ ಎದುರಲ್ಲೇ ಯಶ್ಗೆ ಪೆಟ್ಟು ಬೀಳುತ್ತಿತ್ತು. ಕೊನೆಗೊಮ್ಮೆ ತಂದೆಯ ಪೆಟ್ಟಿನಿಂದ ತಪ್ಪಿಸಿಕೊಳ್ಳಲು ಯಶ್ ಅವರೆದುರೇ ಬಿದ್ದಂತೆ ನಟಿಸಬೇಕಾಯಿತು. ಆ ನಟನೆಯನ್ನು ನಿಜವೆಂದು ನಂಬಿ ಬೇಸರಗೊಂಡ ತಂದೆ ಅಂದಿನಿಂದ ಹೊಡೆಯುವುದನ್ನೇ ಬಿಟ್ಟು ಬಿಟ್ಟರು. ಅಷ್ಟೇ ಏಕೆ, ಅವರ ತಂಗಿ ಈಗಲೂ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ, ಆಗ ಇವನ ತುಂಟಾಟ ನೋಡಿದ್ದ ಯಾರಾದರೂ ಇವನು ಜೀವನದಲ್ಲಿ ಉದ್ಧಾರನೇ ಆಗಲ್ಲ ಅಂತಿದ್ದರು ಎನ್ನುತ್ತಾಳೆ. 9ನೇ ತರಗತಿಯಲ್ಲಿದ್ದಾಗ ಯಶ್ ಮಾಡುತ್ತಿದ್ದ ತಂಟೆ ತಕರಾರುಗಳಿಂದ ಬೇಸತ್ತು, ನನ್ನ ಹತ್ತಿರ ಬರಬೇಡ, ನೀನು ನನ್ನ ಅಣ್ಣ ಅಂತ ಯಾರ ಬಳಿಯೂ ಹೇಳಬೇಡ ಎಂದು ಶಾಲೆಯಲ್ಲಿ ಮುಜುಗರ ಪಟ್ಟುಕೊಳ್ಳುತ್ತಿದ್ದಳು. ಆದರೆ ಯಶ್ಗೆ ಚಿಕ್ಕಂದಿನಿಂದಲೂ ರಕ್ತದಲ್ಲೇ ನಟನೆಯ ಹುಚ್ಚಿತ್ತು. ಶಾಲೆಯಲ್ಲಿ ಡ್ಯಾನ್ಸ್ ಮಾಡುವುದು, ಡೈಲಾಗ್ ಹೊಡೆಯುವುದು ಅವರ ನೆಚ್ಚಿನ ಕೆಲಸವಾಗಿತ್ತು. ತರಗತಿಗೆ ತಡವಾಗಿ ಬಂದರೆ ಶಿಕ್ಷಕರು ಸಹ ಏನೋ ಹೀರೋ, ಯಾಕೆ ಲೇಟು ಎಂದು ಕಾಲೆಳೆಯುತ್ತಿದ್ದರು. ವೀರಪ್ಪನ್ ಹಾವಳಿ ಹೆಚ್ಚಿದ್ದ ಸಮಯದಲ್ಲಿ ನನಗೆ ರಜೆ ಕೊಡಿ, ನಾನು ಹೋಗಿ ವೀರಪ್ಪನ್ನ ಹಿಡಿದುಕೊಂಡು ಬರ್ತೀನಿ ಎಂದು ಶಾಲೆಯಲ್ಲಿ ಡೈಲಾಗ್ ಹೊಡೆದಿದ್ದ ಯಶ್ನನ್ನು ನಮ್ಮ ಹೀರೋ ಎಂದೇ ಎಲ್ಲರೂ ಕರೆಯುತ್ತಿದ್ದರು. ಶಾಲೆಯ ಆ ವಾತಾವರಣವೇ ಅವರಲ್ಲಿದ್ದ ನಟನನ್ನು ಪೋಷಿಸಿತು. ದಿನಕ್ಕೆ ಬರೀ 14 ರೂಪಾಯಿ ಸಂಪಾದನೆ ಮಾಡುತ್ತಿದ್ದ ಯಶ್ ತಂದೆ ಮನೆಯ ಕಷ್ಟಗಳ ಕೊರಗು ಮಕ್ಕಳಿಗೆ ತಿಳಿಯದಂತೆ ಬೆಳೆಸಿದರು. ಕಾಲೇಜಿಗೆ ಬಂದಾಗ ಗೆಳೆಯರ ಬಳಿ ಇದ್ದ ಬೈಕ್, ಒಳ್ಳೆಯ ಬಟ್ಟೆಗಳನ್ನು ನೋಡಿ ಯಶ್ಗೆ ಕೊಂಚ ಕೀಳರಿಮೆ ಕಾಡಿದ್ದುಂಟು. ಕುಟುಂಬಕ್ಕಾಗಿ ಕಿರಾಣಿ ಅಂಗಡಿ ಶುರು ಮಾಡಿ ಸಾಮಾನ ತರಲು ತಂದೆಯ ಹಳೆಯ ಸ್ಕೂಟರ್ನಲ್ಲಿ ಹೋಗಬೇಕಾದಾಗ ಬೇಸರವಾಗುತ್ತಿತ್ತು. ಆದರೆ ಗೌರವ ಸಿಗೋದು ನಮ್ಮ ಆಟಿಟ್ಯೂಡ್ ಮತ್ತು ವ್ಯಕ್ತಿತ್ವದಿಂದ ಹೊರತು ಹಣದಿಂದಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದರೆ ಹಣವನ್ನು ಯಾವಾಗ ಬೇಕಾದರೂ ಗಳಿಸಬಹುದು ಎಂಬ ಸತ್ಯ ಅವರಿಗೆ ಬೇಗನೆ ಅರ್ಥವಾಯಿತು. ಅವರಿಗೆ ನೆಪೋಟಿಸಂ, ವಂಶಪಾರಂಪರ್ಯ ಅಥವಾ ಹಿನ್ನೆಲೆಯ ಕೊರಗು ಎಂದೂ ಇರಲಿಲ್ಲ. ಯಾರ ಬೆಂಬಲವೂ ಇಲ್ಲದೆ ಸ್ವಂತ ಕಷ್ಟದಿಂದ ಬೆಳಿ, ಯಾರ ಎದುರಲ್ಲೂ ಕೈಚಾಚಬೇಡ ಎಂಬ ಹೆತ್ತವರ ಮಾತು ಅವರಲ್ಲಿ ಭದ್ರವಾದ ಬುನಾದಿ ಹಾಕಿತ್ತು. ಪ್ರತಿಯೊಬ್ಬ ಮಗನಿಗೂ ತನ್ನ ಅಪ್ಪನೇ ಹೀರೋ. ಆಸ್ತಿ ಮಾಡದಿದ್ದರೂ ಮಕ್ಕಳನ್ನೇ ಆಸ್ತಿ ಎಂದು ಸಾಕಿ ಬೆಳೆಸಿದ ಹೆತ್ತವರ ಬಗ್ಗೆ ಅವರಿಗೆ ಎಂದಿಗೂ ಅಪಾರ ಗೌರವ. ಬಾಲ್ಯದ ಪ್ರತಿಯೊಂದು ಅನುಭವ, ಪೆಟ್ಟು, ಕಲಿಕೆ ಮತ್ತು ಎದುರಿಸಿದ ಸವಾಲುಗಳೇ ದೇವರ ರೂಪದಲ್ಲಿ ಅವರನ್ನು ಮುಂದೆ ಬರಲಿದ್ದ ದೊಡ್ಡ ಹೋರಾಟಕ್ಕೆ ಸಿದ್ಧಗೊಳಿಸುತ್ತಿದ್ದವು. ಚಿತ್ರರಂಗದ ದೊಡ್ಡ ಸ್ಟಾರ್ಗಳ ಮಕ್ಕಳಿಗೆ ಮೊದಲ ಹೆಜ್ಜೆ ಸುಲಭವಿರಬಹುದು, ಆದರೆ ಯಶ್ನಂತಹ ಸ್ವಯಂ ನಿರ್ಮಿತ ನಟರಿಗೆ ಆ ಮೊದಲ ಮೆಟ್ಟಿಲು ಹುಡುಕುವುದೇ ದೊಡ್ಡ ಸವಾಲು. ಆದರೆ ಒಮ್ಮೆ ಆ ಮೆಟ್ಟಿಲನ್ನು ಏರಿದ ಮೇಲೆ ಜನರೇ ಅವರನ್ನು ತಮ್ಮ ಕೈ ಹಿಡಿದು ಬೆಳೆಸಿದರು. ಇಂದು ಯಶ್ ಕೋಟ್ಯಂತರ ಜನರ ನೆಚ್ಚಿನ ನಟನಾಗಿದ್ದರೂ ಅವರ ಈ ಯಶಸ್ಸಿನ ಹಿಂದೆ ಬಾಲ್ಯದ ಹಠ, ಅನುಭವಿಸಿದ ಕಷ್ಟ ಮತ್ತು ಎಂದಿಗೂ ಸಾಗಬೇಕೆಂಬ ಛಲ ಅಡಗಿದೆ.